ಸೊ ಈಗ ಎಕ್ಸಸೈಸ್ 3.3 ಫಸ್ಟ್ ಪ್ರಾಬ್ಲಮಲ್ಲಿ ಸೆಕೆಂಡ್ ಕ್ವೆಶನ್ ಸಾಲ್ವ್ ಮಾಡುವ. ಅದೇನು ಹೇಳುತ್ತೆ, 3x + 4y = 10 ಆ್ಯಂಡ್ 2x - 2y = 2 ಅಂತ ಇದೆ ಅಲ್ವಾ. ಸಾಲ್ವ್ ಮಾಡುವ. ಸೊ ಈಗ ಇಕ್ವೇಷನ್ 3x + 4y = 10 ಇದೆಯಲ್ಲ, ಅದನ್ನು ಇಕ್ವೇಷನ್ 1 ಆಗಿ ತಗೊಳ್ಳುವ. 2x - 2y = 2 ಅಂತ ಇದೆಯಲ್ಲ, ಅದನ್ನು ಇಕ್ವೇಷನ್ 2 ಆಗಿ ತಗೊಳ್ಳುವ. ಈಗ ಇಲ್ಲಿ ಏನು ಮಾಡಬೇಕು ಅಂದರೆ, ನಾವು ನೋಡಬೇಕು, ಈಗ ಸ್ಮಾಲರ್ ನಂಬರ್ ತಗೊಳ್ಳುವ, ಯಾಕೆಂದರೆ ಅದಕ್ಕೆ ಆ್ಯಡ್ ಮಾಡಲಿಕ್ಕಾಗುತ್ತೆ, ಮಲ್ಟಿಪ್ಲೈ ಮಾಡಲಿಕ್ಕಾಗುತ್ತೆ. ಸೊ ಈಗ ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇದಕ್ಕೆ ಮಲ್ಟಿಪ್ಲೈ ಮಾಡೋದು ಜಾಸ್ತಿ ನಂಬರ್ ಬೇಕಾಗುತ್ತೆ. ಇಲ್ಲಿ 3 2s 6 ಮಾಡಬೇಕಾಗತ್ತೆ, ಇಲ್ಲೂ ಸಹ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 2 3s 6, ಯಾಕಂದರೆ ಇವೆರಡು ಸಹ ಪ್ರೈಮ್ ನಂಬರ್ಸ್ ಇದೆ. ಸೊ ಈಗ ಇಲ್ಲಿ ನೋಡಿ 4 ಇದೆ, ಇಲ್ಲಿ 2 ಇದೆ ಅಲ್ವಾ. ಸೊ ಇಲ್ಲಿ 2 ಇರುವಾಗ ನಾವು ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿದರೆ 2 2s 4, ಇದು 4 ಇದೆ, ಇದು ಹಾಗೆ ಇರುತ್ತೆ. ಸೊ ಎರಡಕ್ಕೂ ಮಲ್ಟಿಪ್ಲೈ ಮಾಡುವಾಗೆ ಇಟ್ಕೋಬೇಡಿ, ಯಾವುದಾದ್ರು ಒಂದು ಇಕ್ವೇಷನಿಗೆ ಮಲ್ಟಿಪ್ಲೈ ಮಾಡುವಾಗೆ ಇರಲಿ ಅಲ್ವಾ. ಸೊ ಎರಡಕ್ಕೂ ಅಂದರೆ ನಿಮ್ಮದು ಇಕ್ವೇಷನ್ನೇ ಫುಲ್ ಹೋಲ್ ಚೇಂಜ್ ಆಗಿಬಿಡುತ್ತೆ. ಸೊ ಅದರಿಂದ ಯಾವುದಾದ್ರೂ ಒಂದು ಇಕ್ವೇಷನ್, ಆಮೇಲೆ ಯಾವುದಾದ್ರೂ ಒಂದು ಇದಕ್ಕೆ ಎಕ್ಸ್ ಅಥವಾ ವೈ ಎಲಿಮಿನೇಟ್ ಆಗುವಾಗೆ ನೋಡಬೇಕು. ಅರ್ಥ ಆಯ್ತಲ್ವ. ಸೊ ನಾವೀಗ ಇಲ್ಲಿ ವೈ ವ್ಯಾಲ್ಯೂಗೆ ಈಗ ಎಲಿಮಿನೇಷನ್ ಅಪ್ಲೈ ಮಾಡ್ತೇವೆ, ವೈಯನ್ನು ಎಲಿಮಿನೇಟ್ ಮಾಡ್ತೇವೆ. ಹಾಗಾಗಿ ಹೋಗಿ ಇಲ್ಲಿ ಮಲ್ಟಿಪ್ಲೈಡ್ ಬೈ 2 ಮಾಡ್ತೇವೆ. ಅರ್ಥ ಆಯ್ತಲ್ವ. ಸೊ ಇದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡಿದಾಗ 2 2s 4, ಇದು ಸಹ 4, ಇದು ± ಇದೆ, ಆವಾಗ ಇದು ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತಲ್ವ. ಸೊ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನು, ಇಕ್ವೇಷನ್ 2 ಮಲ್ಟಿಪ್ಲೈ ಬೈ 2. ಈ ಇಕ್ವೇಷನ್ 2ಗೆ ನಾವು ಮಲ್ಟಿಪ್ಲೈ ಬೈ 2 ಮಾಡ್ತೇವೆ, ಇದನ್ನು ಹೋಲಿ ಮಲ್ಟಿಪ್ಲೈ ಬೈ 2 ಮಾಡ್ತೇವೆ. ಆವಾಗೇನಾಗುತ್ತೆ, 2 ಇದನ್ನು ಹಾಗೆ ಬರ್ಕೊಳ್ಳಿ. ಫಸ್ಟ್ ಇಕ್ವೇಷನ್ 3x + 4y = 10 ಹಾಗೆ ಇದೆ. ಇದನ್ನು ಮಲ್ಟಿಪ್ಲೈ ಮಾಡಿ, 2 2s 4x, ಆಮೇಲೆ 2 2s 4y -4y, 2 2s 4. ಅರ್ಥ ಆಯ್ತಲ್ವ. ಸೊ ಇದಿಷ್ಟು ನಮಗೀಗ ಇಲ್ಲಿ ಇಕ್ವೇಷನ್ ಸಿಕ್ತು. ಸೊ ಈಗ ನಾವು ಇಲ್ಲಿ 3 + 4 ಎಷ್ಟು 7 ಅಲ್ವಾ, 7x ಹಾಗೆ ಬರ್ಕೊಳ್ಳಿ. ಆಮೇಲೆ ಇದು ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಇದು ಕ್ಯಾನ್ಸಲ್ ಆಯಿತು, 4y ಕ್ಯಾನ್ಸಲ್ ಆಯಿತು, = 10 ಇದೆ, ಇಲ್ಲಿ 4 ಇದೆ ಅಲ್ವಾ. ಇದು ಪ್ಲಸ್ ಇದೆ, ಏನು ಸಿಂಬಲ್ ಇಲ್ಲ ಅಂದರೆ ಅರ್ಥ ಏನಂದಿದೆ, ಪ್ಲಸ್ ಅಂತ. ಸೊ ಪ್ಲಸ್ ಏನಾಯಿತು, ಪ್ಲಸ್ 10 + 4 is 14. ದೇರ್ಫೋರ್ 7x = 14 ಸಿಕ್ತು ನಮಗೀಗ ಅಲ್ವಾ. ದೇರ್ಫೋರ್ ಈಗ x ಏನಾಗುತ್ತೆ, x ಇದು 14 ಹಾಗೆ ಇದೆ, ಈ 7 ಇಲ್ಲಿ ಮಲ್ಟಿಪ್ಲೈ ಇರೋದು ಈಚೆ ಬಂದರೆ ಏನಾಗುತ್ತೆ, ಡಿವಿಷನ್ ಆಗುತ್ತೆ. 7 1s 7, 7 2s 14, 2 ಬಂತು. x = 2 ಸಿಕ್ತು ಅಲ್ವಾ. ಸೊ ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಸ್ಟೆಪ್ ಏನು, ಈಗ ಸಬ್ಸ್ಟಿಟ್ಯೂಟ್ ಎಕ್ಸ್ ಇನ್ 1 ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ನಾವು ಎಕ್ಸಿಗೂ ಮಾಡ್ಬೋದು, ಅಥವಾ ಸಬ್ಸ್ಟಿಟ್ಯೂಷನ್ ನಾವು ಇಕ್ವೇಷನ್ 1ಗೂ ಮಾಡ್ಬೋದು, ಇಕ್ವೇಷನ್ 2ಗೂ ಮಾಡ್ಬೋದು. ನಾನು ಇಲ್ಲೀಗ ಇಕ್ವೇಷನ್ 1 ತೊಗೊಂಡಿದ್ದೀನಿ, ಎರಡರಲ್ಲಿ ಯಾವ್ದು ಬೇಕಾದರೂ ಮಾಡ್ಬೋದು. ಅರ್ಥ ಆಯ್ತಲ್ವ. ಸೊ ಈಗ ಇಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಎಕ್ಸ್ ಇನ್ ಇಕ್ವೇಷನ್ 1 ಅಂತ ಹೇಳಿದ್ದೀನಿ. ಸೊ ಇಕ್ವೇಷನ್ 1 ಏನು ಹೇಳ್ತಾ ಇದೆ, 3x + 4y = 10 ಅಂತ ಇದೆ. ದೇರ್ಫೋರ್ 3x ವ್ಯಾಲ್ಯೂ ಏನು ಸಿಕ್ಕಿದೆ ನಮಗೆ, 3 × x = 2 ಅಂತ ಸಿಕ್ಕಿದೆ ಅಲ್ವಾ. ಸೊ ಈಗ ಇಲ್ಲಿ 2 ಹಾಕ್ತೇವೆ, 3 × 2 + 4y = 10 ಹಾಗೆ ಇದೆ. 3 2s 6 + 4y = 10. ಈಗ 4y ಇಲ್ಲೇ ಇರುತ್ತೆ, 10 ಈ 6 ಆಚೆ ಹೋದರೆ ಏನಾಗುತ್ತೆ, -6 ಆಯಿತು. 4y = 10 - 6 ಎಷ್ಟಾಯಿತು, 4 ಆಯಿತು ಅಲ್ವಾ. ಸೊ ಈಗ y ಏನಾಯಿತು, 4, ಆಮೇಲೆ ಇದು ಮಲ್ಟಿಪ್ಲೈ ಇದ್ದಿದ್ದು ಈಚೆ ಬಂದರೆ ಏನಾಗುತ್ತೆ, 4 ÷ 4 ಆಯಿತು ಅಲ್ವಾ.
ಸೊ ಈಗ ಇಲ್ಲಿ 4 1s 4 1s. ಸೊ ಇದು 1 ಬಂತು. y ಈಸ್ ಈಕ್ವಲ್ ಟು 1. ದೇರ್ಫೋರ್ ನಮಗೀಗ x ಈಸ್ ಈಕ್ವಲ್ ಟು 2 ಸಿಕ್ಕಿದೆ, y ಈಸ್ ಈಕ್ವಲ್ ಟು 1 ಸಿಕ್ಕಿದೆ. ಸೊ ಇದು ಅವರ್ ಆನ್ಸರ್ ಇಸ್ ಪ್ರೂವ್ಡ್. ಥ್ಯಾಂಕ್ ಯು.